ನಮ್ಮನ್ನೆಲ್ಲರೂ ನಾಯಕರಾಗಿರ್ತಕ್ಕಂಥ ವಿಜಯೇಂದ್ರ ಕೆಳಭಾಗದಲ್ಲಿ ಎಲ್ಲ ನಮ್ಮ ಯುವಕರು ತಳಗಡೆ ಮುಂದೆ ಸಾಗಬೇಕು, ಮುಂದೆ ಸಾಗಬೇಕು, ಮುಂದೆ ಸಾಗಬೇಕು. ಸಂಸದರು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು ಈ ಕಾರ್ಯಕ್ರಮವನ್ನ ಘೋಷಣೆ ಮಾಡಲಾಗ್ತಾ ಇದೆ. बोलो भारत माता की. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಂದೋಲನವನ್ನ ಈ ರಾಜ್ಯ ಸರ್ಕಾರದ ವಿರುದ್ಧ ಸನ್ಮಾನ್ಯ ವಿಜೇಂದ್ರ ಅವರೇ, ಜಿಲ್ಲಾಧ್ಯಕ್ಷರಾದಂಥ ಗುರುಲಿಂಗಪ್ಪಣ್ಣನವರೇ, ಸಂಸದರಾದಂಥ ರಮೇಶ್ ಅಣ್ಣ ಜಿಗ್ಜಿಗಿನಿಯವರೇ, ಸ್ವಾಮಿ ಅಣ್ಣನವರೇ, ಜಗದೀಶ್ ಶೆಟ್ಟರ್ ಸಾಹೇಬ್ರವರೇ, ಅಂದರೆ ಕಾರ್ಯಕರ್ತ ಬಂಧು ಭಗಿನಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗಿದ್ದಂಥ ಮೊದಲ ಹಂತದ ಯಾತ್ರೆ ಬಹಳ ಯಶಸ್ವಿಯಾಗಿದೆ. ಆ ಭಾಗದ ಜನರ ಗಮನವನ್ನು ಸೆಳೆಯುವಂಥದ್ರಲ್ಲಿ ಬಹಳ ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ಈ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲೂ ಕೂಡ ನಮ್ಮ ಈ ಜನಾಕ್ರೋಶ ಯಾತ್ರೆ ಬಹಳ ಯಶಸ್ವಿಯಾಗಿದೆ. ಮೊನ್ನೆ ದಿನ ನಿಪ್ಪಾಣಿ, ನಿನ್ನೆ ಬೆಳಗಾವಿ ಮುಗಿಸ್ಕೊಂಡು ಬಾಗಲಕೋಟೆ ಮುಗಿಸ್ಕೊಂಡು ಇವತ್ತು ಬಿಜಾಪುರಕ್ಕೆ ನಮ್ಮ ಯಾತ್ರೆ ಇವತ್ತು ಬಂದಿದೆ. ವಿಶೇಷವಾಗಿ ಬಿಜಾಪುರದಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ, ಕಾರ್ಯಕರ್ತರು ಸಹ ಬಹಳ ಅತ್ಯುತ್ಸಾಹದಲ್ಲಿದ್ದಾರೆ. ಜನರು ಕೂಡ ಸಹಜವಾಗಿಯೇ ಭ್ರಷ್ಟ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಅದೇ ಒಂದು ವಾತಾವರಣ ತಾವು ಬಿಜಾಪುರದಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರ ಸಹಿತ ಬೆಲೆ ಏರಿಕೆ ಮಾಡುತ್ತೆ. ಕೇಂದ್ರ ಸರ್ಕಾರ ಮೊನ್ನೆ ದಿನ ಡೀಸೆಲ್ ಪೆಟ್ರೋಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕಿದ್ದಾರೆ. ಆ ತೈಲ ಕಂಪನಿಗಳೇ ಆ ಭಾರವನ್ನು ಭರಿಸಬೇಕು ಅಂತೇಳಿ, ಓರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿರೋದು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಆದರೂ ಕೂಡ ಆಡಳಿತ ಪಕ್ಷ ಸಹಜವಾಗಿಯೇ ಆತಂಕದಲ್ಲಿದ್ದಾರೆ. ಗ್ಯಾರಂಟಿಗಳ ಭ್ರಮೆನಲ್ಲಿದ್ದಂಥ ರಾಜ್ಯದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಬಿಟ್ಟು ಹಳ್ಳಿಗಳಿಗೆ ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ. ವಾಸ್ತವಿಕ ಸತ್ಯಾಂಶವನ್ನು ಅರ್ಥ ಮಾಡ್ಕೊಳ್ಳೋಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ. ಇಷ್ಟು ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್, ಡೀಸೆಲ್ ಮೇಲೆ, ಹಾಲಿನ ಮೇಲೆ ಬೆಲೆ ಜಾಸ್ತಿ ಮಾಡಿದ್ದಾರೆ. ಜನಸಾಮಾನ್ಯರು ಇವತ್ತು ಜೀವನ ಸಾಗಿಸೋದಕ್ಕೂ ಕೂಡ ಅಸಾಧ್ಯ ಆಗದೆ ಇರತಕ್ಕಂಥ ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಗಿದೆ.
ಹಾಗಾಗಿ ಇವರು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದೇ ಬೇರೆ. ಅದು ಚುನಾವಣೆ ನಂತರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರಿಗೆ, ಜನಸಾಮಾನ್ಯರಿಗೆ, ವಿಶೇಷವಾಗಿ ರೈತರಿಗೆ ಹೊರೆ ಎಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದ ಜನ ಧಿಕ್ಕಾರವನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಯತ್ನಾಳರು ಉಚ್ಚಾಟನೆಗೊಂಡ ಮೇಲೆ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಅಂತಕ್ಕಂಥ ಸಾರ್ವಜನಿಕರಲ್ಲಿ ಚರ್ಚೆ ಇರ್ತಾರೆ. ಯತ್ನಾಳವರು ಉಚ್ಚಾಟನೆ ಆದಮೇಲೆ ಪಕ್ಷಕ್ಕೆ ಲಾಭ ಆಗಿದೆ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಒಂದು ರೀತಿ ಒಗ್ಗಟ್ಟು ಪಕ್ಷದಲ್ಲಿ ಕಾಣ್ತಾ ಇದೆ. ನಮ್ಮೆಲ್ಲರ ಗುರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದ ಅಧಿಕಾರಕ್ಕೆ ತರಬೇಕು. ವಿಜಯಪುರ ಜಿಲ್ಲೆಯೂ ಒಳಗೊಂಡಂತೆ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಒಟ್ಟಾಗಿ ಒಂದಾಗಿ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಏನೇ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಎಲ್ಲವನ್ನು ಕೂಡ ಮರೆತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇವೆ. ಧನ್ಯವಾದ. ಥ್ಯಾಂಕ್ ಯು. ನಾಲ್ಕು ಗಂಟೆಗೆ ಪ್ರಾರಂಭ ಆಗಬೇಕಾಗಿದ್ದಂಥ ಕ್ಯಾಬಿನೆಟ್ ಇನ್ನೂ ಶುರುವಾಗಿಲ್ಲ ಅಂತೇಳಿ ನಿಮ್ಮ ಆತಂಕ. ಮುಖ್ಯಮಂತ್ರಿ ಇದ್ದಾಗ 4 ವರ್ಷ ಅವಕಾಶ ಇತ್ತು ಸಿದ್ದರಾಮಯ್ಯನವರಿಗೆ ಈ ಜನಗಣತಿಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಅಥವಾ ಕಾಳಜಿ ಈ ವಿಚಾರದಲ್ಲಿಲ್ಲ. ಚುನಾವಣೆ ಗೆಲ್ಲಬೇಕು, ಈ ರೀತಿ ಓಟಾಟಿಕೆ ಮಾಡ್ಕೊಂಡು ಮಾಡ್ತಾರೆ ಹೊರತು 4 ಗಂಟೆ ಇಲ್ಲ, ಇನ್ನು 4 ವರ್ಷ ಆದರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜಾತಿ ಜನಾಂಗಗಳಲ್ಲಿ ಬಡವರಿದ್ದಾರೆ. ಎಲ್ಲರಿಗೂ ನ್ಯಾಯ ಕೊಡಬೇಕು. ಹೇಗೆ ಕೊಡ್ತೀರಿ ಅನ್ನೋದೇ ಪ್ರಶ್ನೆ. ಈ ದೇಶದಲ್ಲಿ ಸ್ಕೀಮ್ಗಳಿಗಿಂತ ಸ್ಕ್ಯಾಮ್ಗಳೇ ಜಾಸ್ತಿ ಆಗ್ತಾ ಇರೋದು. ನೀವು ಯಾವ ಸ್ಕೀಮ್ ತಂದರೂ ಶ್ರೀಮಂತರಿಗೆ ಸ್ಕೀಮ್ ಹೋಗುತ್ತದೆ ಹೊರತು ಬಡವರಿಗೆ ಹೋಗ್ತಾ ಇಲ್ಲ. ಇದನ್ನು ಬಗೆಹರಿಸೋದು ಹೇಗೆ? ಇದನ್ನು ಚಿಂತೆ ಮಾಡಬೇಕು. ಜಾತಿಗಳನ್ನು ಈ ರೀತಿ ಒಡೆಯೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ. ಮುಸಲ್ಮಾನರಲ್ಲೂ ಬಡವರಿದ್ದಾರೆ, ಹಿಂದೂಗಳಲ್ಲೂ ಬಡವರಿದ್ದಾರೆ. ಆದರೆ ಇವತ್ತು ಈ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಯಾರು ಅಲ್ಪಸಂಖ್ಯಾತರು, ಸಂವಿಧಾನ ಯಾರ ರಕ್ಷಣೆಗಿರಬೇಕು, ಯಾರಿಗೆ ಸವಲತ್ತುಗಳು ಸಿಗಬೇಕು ಅಲ್ಪಸಂಖ್ಯಾತರ ಹೆಸರಿನಲ್ಲಿ, ಅದನ್ನು ಕಿತ್ಕೊಂಡು ಅವರನ್ನು ಬಹುಸಂಖ್ಯಾತರು ಅಂತ ರಾಜ್ಯದಲ್ಲಿ ತೋರಿಸ್ತಾ ಇದ್ದಾರೆ. ಅಂದಮೇಲೆ ಮುಸಲ್ಮಾನ್ ಬಂಧುಗಳಿಗೆ ಅರ್ಥ ಆಗಲಿಲ್ವಾ ಇದು? ನೀವು ಬಹುಸಂಖ್ಯಾತರಾದರೆ ನಿಮಗೆ ಸಿಗುವ ರಕ್ಷಣೆ ಮತ್ತು ನಿಮಗೆ ಸಿಗುವ ಸವಲತ್ತುಗಳಿಂದ ನೀವು ವಂಚಿತರಾಗ್ತೀರಿ. ಇದು ಬಹುಶಃ ಅವರಿಗೆ ಅರ್ಥ ಆದಂಗೆ ಕಾಣೋದಿಲ್ಲ ಇನ್ನು. ಮತ್ತೆ ಜಾತಿ ಗಣತಿ ಮಾಡೋದು ರಾಜ್ಯಕ್ಕೆ ಸಂಬಂಧವಿಲ್ಲದ ವಿಚಾರ. ಗಣತಿ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ. ಅವ್ರು ಹೇಳ್ತಾ ಇರೋದು ಜಾತಿ ಗಣತಿ ಅಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ. ಈಗ ಈ ರೀತಿಯ ಶೈಕ್ಷಣಿಕ ಸಾಮಾಜಿಕ ಈ ರೀತಿ ನ್ಯಾಯ ಕೊಡಬೇಕಂದ್ರೆ ವರದಿ ನೀವು ಕೊಟ್ಟರೆ ನಿಮ್ಮ ಮುಂದಿನ ಕ್ರಮ ಏನು? ಚರ್ಚೆ ಮಾಡಿ ಹೇಳ್ತೀವಿ. ಅರೆ ಹಿರಿ ಅವ್ರೇನು ಹೇಳೋದು, ಎಲ್ಲರಿಗೂ ನಾವು ಮೀಸಲಾತಿ ಕೊಡ್ತೀವಿ ಅಂತ. ಮೀಸಲಾತಿ ಕೊಡೋದು ನಿಮ್ಮ ಕೆಲಸವೇ ಅಲ್ಲ, ನೀವು ರೆಕಮೆಂಡ್ ಮಾಡಬೇಕು ಕೇಂದ್ರಕ್ಕೆ. ಅದರಿಂದಾಗಿ ಗೊಂದಲ ಸೃಷ್ಟಿಸಿ ನಿಮ್ಮ ಅಧಿಕಾರ ಸ್ಥಾನಗಳನ್ನು ಉಳಿಸ್ಕೊಳ್ಳಲಿಕ್ಕೆ ನಿಮ್ಮ ಪಕ್ಷದಲ್ಲಿ ನೀವು ಒಂದು ಇಡೀ ಜನಾಂಗಕ್ಕೆ ನಿಮ್ಮಲ್ಲಿರೋ ಗೊಂದಲ, ಕಾಂಗ್ರೆಸ್ನ ಗೊಂದಲವನ್ನು ತೆಗೆದುಕೊಂಡೋಗಿ ಇದು ಜನಾಂಗೀಯ ಗೊಂದಲವನ್ನಾಗಿ ಮಾಡ್ತಾ ಇದ್ದೀರಿ. ಆದ್ದರಿಂದ ನಾನು ಕೇಳ್ತಿರ್ತಕ್ಕಂಥದ್ದು, ಇವತ್ತು 17ನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ಏನು ತೀರ್ಮಾನ ನಿಮ್ಮದು? ನೀವೇನು ಸಮಿತಿ ಮಾಡಿ ಅವ್ರಿಗೆ ಬಿಡ್ತೀರಾ, ಸಬ್ ಕಮಿಟಿ ಮಾಡ್ತೀರಾ ಕ್ಯಾಬಿನೆಟ್ದು, ಅಥವಾ ಚರ್ಚೆ ಮಾಡೋಣ ಅಂತೇಳಿ ನೀವು ವಿಶೇಷ ಇದನ್ನು ಕರೀತೀರಾ, ಸದನ ಇದನ್ನು ಕರೀತೀರಾ, ವಿಶೇಷ ಅಧಿವೇಶನ ಮಾಡ್ತೀರಾ? ಇದು ಯಾವುದು ನಿಮ್ಮಿಂದ ಹೊರಗಡೆ ಬರ್ತದೋ, ನಿಮ್ಮ ತೀರ್ಮಾನ ಏನಾಗ್ತದೋ ಅದನ್ನು ಆಧರಿಸಿ ವಿರೋಧ ಪಕ್ಷಗಳ ತೀರ್ಮಾನ ನಾವು ತೆಗೆದುಕೊಳ್ಬೇಕಾಗ್ತದೆ. ಅಲ್ಲಿ ಒಂದು ನಡೆದ ಚರ್ಚೆ ಏನಂದ್ರೆ, ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗರ ಸರ್ವೆಯನ್ನು ಮತ್ತೆ ಮಾಡಲು ಸೇರಿಸ್ತೀವಿ ಅಂತ ಒಂದು ಚರ್ಚೆ ನಡೆದಿದೆ. ಈಗ ಮೊದಲೇ ಸರಿಯಾಗಿ ಮಾಡಲಿಕ್ಕೆ ಇವರಿಗೇನು ತೊಂದರೆ ಏನಾಗಿತ್ತು? ನಿನ್ನೆ ಹೇಳಿದ್ದಾರೆ 200 ಕೋಟಿ ರೂಪಾಯಿಗಳು ನಮಗೆ ಖರ್ಚಾಗಿದೆ ಅಂತ. ಯಾರ ಹಣ ಇದು? 200 ಕೋಟಿ ಹಣ ನೀವು ಈ ರೀತಿ ವೆಚ್ಚ ಮಾಡಿ ಅಲ್ಲಿಗೆ ಅದು ಸರಿಯಿಲ್ಲ ಅಂತ ಬಂದರೆ
ನೀವು ಏನು ಮಾಡ್ದಂಗಾಯ್ತು? ಹಣ ಪೋಲು ಮಾಡೋದಲ್ಲ ಕಲಿಬೇಕಾಗಿರೋದು ಸರ್ಕಾರ. ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಈ ರೀತಿ ಹಾರಿಕೆ ಉತ್ತರ ಕೊಡೋದು, ಏನೋ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡೋದು, ಇದೆಲ್ಲ ಬಿಡಬೇಕು. ಮಾಡೋದಾದ್ರೆ ಎಲ್ಲ ಸರ್ವೆ ಮಾಡಲಿ ಅಂತ ಹೇಳ್ತೀರೋ ಅಥವಾ ಇದನ್ನು ಒಪ್ಕೋತಿರೋ ನೀವು? ಅಲ್ಲ, ನಾನು ಹೇಳ್ತಕ್ಕಂಥದ್ದು ಇವತ್ತು ಕೆಲವರಿಗೆ ಖುಷಿ ಕೊಡುವಂಥದ್ದು ಇರ್ಬೋದು, ಬೇಸರ ಆಗುವಂಥದ್ದು ಇರ್ಬೋದು. ವೀರಶೈವರು ನಂಬರ್ 1 ಅಂತ ಮೊದಲಿತ್ತ. ಅದಾದಮೇಲೆ ಕಳೆದ ಒಂದು ಇದನ್ನ ವರದಿ ಕೊಟ್ಟರು ಕಾಂತರಾಜು, ದಲಿತರೇ ನಂಬರ್ 1 ಅಂತ, ಈಗ ಮುಸ್ಲಿಮರೇ ನಂಬರ್ 1 ಅಂತ ಬಂತು. ಅಂದ್ರೆ ಯಾಕೆ ಈ ಗೊಂದಲ? ಒಂದು ನೇರವಾಗಿ ಒಂದು ಸರ್ಕಾರ ಯಾರ ಪರವಾಗಿಯೂ ನಿಲ್ಲಬಾರ್ದು, ಸರ್ವರ ಪರವಾಗಿಯೂ ನಿಲ್ಲಬೇಕು. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಯಾರ್ಯಾರಿಗೆ ಈ ಮಾನಸಿಕವಾಗಿ ಇದು ತಪ್ಪಾಗಿದೆ ಅಂತ ಅನಿಸಿ ಹೇಳಿಕೆ ಕೊಡ್ತಾರೋ, ಯಾವ ಜನಾಂಗದವರು ಕೊಡ್ತಾರೋ ಅದೆಲ್ಲವನ್ನೂ ಕೂಡ ಮರು ಎಣಿಕೆ ಮಾಡಿಸಿ. ನೀವು ಸಾಮಾಜಿಕ ನ್ಯಾಯ ಎಲ್ರಿಗೂ ಕೊಡಬೇಕು. ಇದು ಎಲ್ಲ ಪಕ್ಷಗಳ ಬದ್ಧತೆ ಆಗಬೇಕು. ಭಾರತೀಯ ಜನತಾ ಪಕ್ಷದ ಬದ್ಧತೆಯೂ ಅದೇನೇ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಲೇ ಸಂವಿಧಾನ ಕೊಟ್ಟಿರೋದು. ಅದರ ತಳಗಡೆ ಕೆಲಸ ಮಾಡುವಾಗ ಈ ರೀತಿ ಗೊಂದಲಗಳನ್ನು ಯಾರೂ ಕೂಡ ಸೃಷ್ಟಿ ಮಾಡಬಾರದು. ಧನ್ಯವಾದ. ಹದಗೆಟ್ಟು ಹೋಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯಲ್ಲಿ. ಇವತ್ತು ಎಲ್ಲಿವರೆಗೆ ಅಂದರೆ ನಾವು ಹೇಳೋದು ಬೇಡ, ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯನವರಿಗೆ ಆರ್ಥಿಕ ಏನೊಂದು ಅಸಿಸ್ಟ್ ಮಾಡ್ತಾರೆ, ಅಡ್ವೈಸರ್ ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಯಾವುದಿದ್ರೆ ಕರ್ನಾಟಕದ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟವರು ಯಾರು? ಬಸವರಾಜ ರಾಯರೆಡ್ಡಿ ಅವರು. ಆಮೇಲೆ ಬೇರೆ ಬೇರೆ ಆದಂಥದ್ದು ಎಲ್ಲಿವರೆಗೆ ಅಂದರೆ ಇತ್ತೀಚೆಗೆ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ದಾವಣಗೆರೆ ಅವ್ರು ಹೇಳಿದರು. ಯಾವ ರೀತಿ ಹೇಳಿದ್ರು ಅಂದರೆ, ಇವತ್ತು ಪೌರ ಕಾರ್ಮಿಕರನ್ನ ಕಾಯಂ ಮಾಡುವುದರಲ್ಲಿ ಸಹಿತ ಕಾಯಂ ಮಾಡಬೇಕಂತ ನಿರ್ಧಾರ ಆಗಿದೆ. ಕಾಯಂ ಮಾಡಲಿಕ್ಕೆ ಒಬ್ಬೊಬ್ಬ ಪೌರ ಕಾರ್ಮಿಕರ ಕಡೆಯಿಂದ 3 ಲಕ್ಷದಿಂದ 5 ಲಕ್ಷ ರೂಪಾಯಿ ಲಂಚ ತಗೊಳಕತ್ತೀರಂತ ಯಾರು ಹೇಳಕತ್ತಾರ? ಕಾಂಗ್ರೆಸ್ಸಿನ ಶಾಸಕರು. ಮತ್ತೊಬ್ಬರು ಸಾಹಿತಿಗಳು ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಕೊಡಬೇಕಂದ್ರೆ ಅದಕ್ಕೂ ಲಂಚ ಕೊಡಬೇಕಾಗಿದೆ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಅಂತ ಹೇಳಿ. ಅದಕ್ಕಾಗಿ ಒಂದು ಮಾತನ್ನು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮ್ಮ ಹಗರಣಗಳು, ನಾ ಹಿಂದೆ ಪ್ರತಿಪಕ್ಷ ನಾಯಕನಿದ್ದಾಗ ಅರ್ಕಾವತಿ ಹಗರಣವನ್ನು ಹೊರಗೆ ಹಾಕಿದೆ. ಕೆಂಪನ ಆಯೋಗ ಆಯಿತು, ರಿಪೋರ್ಟ್ ಕೊಟ್ಟರು. ಅವತ್ತಿನ ಅವಧಿಯಲ್ಲಿ ಆ ರಿಪೋರ್ಟ್ ಹೊರಗೆ ಬರಲಿಲ್ಲ. ಇವತ್ತು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ಇವತ್ತು ಸಹಿತ ಆ ಅರ್ಕಾವತಿ ಡಾಕ್ಟರ್ ಕೆಂಪಣ್ಣವರು ಆಯೋಗ ಇವತ್ತಿಗೂ ಆ ವರದಿ ಹೊರಗೆ ಬರಲಿಲ್ಲ ಅಂತಂದ್ರೆ ನೀವು ತಪ್ಪುಗಾರರು ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳ್ತೀನಿ. ಮೂಡ ಹಗರಣ ಇನ್ನೂ ಎನ್ಕ್ವೈರಿ ನಡೀತಾ ಇದೆ. 14 ಸೈಟ್ಗಳನ್ನು ತೆಗೆದುಕೊಳ್ಳುವಂಥದ್ದು. ಅಂದರೆ ಈ ಪ್ರತಿ ಹಂತದಲ್ಲಿ ಬಹುಶಃ ನನಗನ್ನಿಸೋ ಮಟ್ಟಿಗೆ ಸಿದ್ದರಾಮಯ್ಯವ್ರಿಗೆ ಅನಿಸಿಬಿಟ್ಟಿದೆ ಲಾಸ್ಟ್ ಲೆಗ್ ಆಫ್ ಪೊಲಿಟಿಕ್ಸ್. ಇನ್ನು ಕೊನೆಯ ದಿವಸಗಳು ಅವರು ಹೊಡ್ಕೊಳಕತ್ತಾರ. ಎಲ್ಲರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಯಾರ್ಯಾರು ಎಷ್ಟು ರೊಕ್ಕ ಮಾಡ್ತೀನಿ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಜನ ಆಕ್ರೋಶದಿದ್ದಾರೆ. ಮತ್ತು ಬೆಲೆ ಏರಿಕೆ, ವಿದ್ಯುತ್ ಶಕ್ತಿ ಇರ್ಬೋದು, ಹಾಲಿನ ದರ ಇರ್ಬೋದು, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಎಲ್ಲ ದರ ಏರಿಕೆ ಜನ ಆಕ್ರೋಶ ಆಗಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಚಾಲು ಆಗಿದೆ ಭಯ, ಎಲ್ಲಿ ನನ್ನ ಅಧಿಕಾರ ಹೋಗ್ತದೆ ಅಂತ ಹೇಳಿ. ಅವ್ರ ನಡುವೆ DK ಶಿವಕುಮಾರ್ ನಡುವೆ ಏನು ಅಗ್ರಿಮೆಂಟ್ ಆಗಿದೆ ಗೊತ್ತಿಲ್ಲ. ಆದರೆ ಅಗ್ರಿಮೆಂಟ್ ಆಗಿದ್ದಂತೂ ನಿಜ, ಅದು ನಿಜ. ಅದಕ್ಕಾಗಿ ಅವ್ರಿಗೆ ಅನಿಸ್ತದೆ ಸಿದ್ದರಾಮಯ್ಯನವರಿಗೆ ನನ್ನ ಅಧಿಕಾರ ಇವತ್ತಿಲ್ಲ ನಾಳೆ ಹೋಗ್ತದೆ ಅಂತ ಹೇಳಿ ಕೆಲವು ಸಚಿವರುಗಳಿಂದ ಅಧಿಕಾರ ಮುಂದುವರಿಕೆ. DK ಶಿವಕುಮಾರ್ ಅವರು ಶಿಷ್ಯರು ಅವ್ರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ. ಅದಕ್ಕಾಗಿ ನಾವು ಒಂದು ಮಾತನ್ನು ಹೇಳ್ತೀನಿ, ಬಹುಶಃ ಈ ರೀತಿಯಾದಂಥ ಒಂದು ಸರ್ಕಾರದ ಚಟಪಟಿಕೆ ಏನಿದೆ ಆ ಹಿನ್ನೆಲೆ ಇಟ್ಕೊಂಡು ಬೇರೆ ಬೇರೆ ವಿಚಾರಗಳನ್ನು ತೊಗೊಂಬಂದು ಇವತ್ತು ಜನರ ಮೈಂಡನ್ನು ಬೇರೆ ಕಡೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಜಾತಿ ಗಣತೆ ಬೆಳಗಿನ ಮಧ್ಯಾಹ್ನದಿಂದ ಮೀಟಿಂಗ್ ನಡೆದ ಜಾತಿ ಗಣಿತದ್ದು ಇನ್ನೂವರೆಗೆ ನಿರ್ಧಾರ ತಗೊಳ್ಳೋದ ಆ ಕ್ಯಾಬಿನೆಟ್ ಮೀಟಿಂಗ್ ಮುಂದೆ ಹಾಕಿಬಿಟ್ರು. ಅಂದ್ರೆ ಸರ್ಕಾರದಲ್ಲಿ ಗೊಂದಲ ಇದೆ, ಜನರಲ್ಲಿ ಗೊಂದಲ ಇಲ್ಲ, ನಮ್ಮಲ್ಲಿ ಗೊಂದಲ ಇಲ್ಲ.
ಅದ ಆಯೋಗ ನೇಮಕ ಮಾಡಿದವ್ರು ನೀವು, ಸಮೀಕ್ಷೆ ಮಾಡಿದವ್ರು ನೀವು. ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಅದನ್ನು ಹೊರಗೆ ಹಾಕಲಿಲ್ಲ, ಎರಡನೇ ಸಲ ಮುಖ್ಯಮಂತ್ರಿ ಆದಾಗ ಹೊರಗೆ ಹಾಕಲಿಲ್ಲ. ಈಗ ಅದನ್ನ ಕ್ಯಾಬಿನೆಟ್ ತಗೊಂಡು ಹೋಗಿ ಚರ್ಚೆ ಮಾಡಕ್ ಹೊಂಟು ನಿಮ್ಮಲ್ಲೇ ಗೊಂದಲ ನಿರ್ಮಾಣ ಆಗಿದೆ. ನಿಮ್ಮಲ್ಲಿ ಜನರಲ್ ಎಲ್ಲ ಕಾಂಗ್ರೆಸ್ನಲ್ಲೇ ಗೊಂದಲ ಇದೆ. ಹೀಗಾಗಿ ಆ ಗೊಂದಲ ನಿವಾರಣೆ ಮಾಡುವ ಸಲುವಾಗಿ ಜಾತಿ ಸಮೀಕರಣ, ಜಾತಿಗಳಲ್ಲಿ ಒಂದು ಸಂಘರ್ಷ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಮಾಡ್ತಾರೆ. ಅದಕ್ಕೆ ನಿರ್ಧಾರ ಕೈಗೊಳ್ಳಲಾರ್ದೇ ಇವತ್ತು ಅದನ್ನ ಮುಂದೆ ಹಾಕುವಂತ ಕೆಲಸ ನೀವು ಮಾಡಿದ್ರಲ್ಲ, ಇವತ್ತು ವ್ಯರ್ಥವಾದಂಥ ಪ್ರಯತ್ನ ನಾವು ಮಾಡಾಕತ್ತೀವಿ. ನಾವು ಒಂದು ಹೇಳ್ತೀನಿ, ಇವತ್ತು DK ಶಿವಕುಮಾರ್ ಅವರು ಟೈಮ್ ಬಾಂಡ್ ಇಟ್ಟಾರ, ಟೈಮ್ ಬಾಂಬ್. ಬಹುಶಃ ನವೆಂಬರು ಡಿಸೆಂಬರ್ದಾಗ ಅದು ಯಾವಾಗ ಸ್ಫೋಟ ಆಕತಿ ಗುರ್ತಿಲ್ಲ. ಅವಾಗ ಈ ಸರ್ಕಾರ ಏನಾಕತಿ ಗುರ್ತಿಲ್ಲ. ಈ ಟೈಮ್ ಬಾಂಬ್ ಇಟ್ಟವರು BJP ಅಲ್ಲ, DK ಶಿವಕುಮಾರ್ ಟೈಮ್ ಬಾಂಬ್ ಇಟ್ಟಾರ. ತಿಳ್ಕೊಂಬಿಡ್ರಿ, ಟೈಮ್ ಬಾಂಬ್ ಇಟ್ಟಾರ. ಇವತ್ತು ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ, ಏನಂದ್ರೆ ನೀವು ಹಿಂಗ ಗುದ್ದಾಡ್ಕೊಂಡು ಕುಂತ್ರೆ ಮೋದಿಯವರು ಅಮಿತ್ ಶಾ ಬಿಡುದಿಲ್ಲ ನಿಮ್ಮನ್ನ ಅಂತೇಳಿ. ಮೋದಿಯವರು ಅಮಿತ್ ಶಾ BJP ನಾವು ಏನು ಮಾಡಬೇಕಾಗಿಲ್ಲ, ನಿಮ್ಮಲ್ಲೇ ಟೈಮ್ ಬಾಂಬ್ ಇಟ್ಟಿದಾರ, ಅದಕ್ಕೆ ನೀವೇ ನಾಶ ಆಗ್ತೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ವಕ್ಫ್ ಪ್ರಾಪರ್ಟಿ, ವಕ್ಫ್ ಏನು ಕಾನೂನಿದೆ, ಕಾನೂನಿಂದ ವಿರೋಧ ಮಾಡುವಂಥ ಕೆಲಸ ಏನು ನೀವು ಮಾಡಾಕತ್ತೀರಿ, ಅದನ್ನು ಅನುಷ್ಠಾನ ಮಾಡುವುದಿಲ್ಲ. ಇದು ಸಂವಿಧಾನ ವಿರೋಧಿ. ಸಿದ್ದರಾಮಯ್ಯ, ಸ್ಟಾಲಿನ್, ಮಮತಾ ಬ್ಯಾನರ್ಜಿ ಅರ್ಥ ಮಾಡ್ಕೋಬೇಕು. ನೀವು ಸಂವಿಧಾನಿಕವಾದಂಥ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದು ಪಾರ್ಲಿಮೆಂಟ್ ಪಾಸ್ ಮಾಡಿದಂಥ ಕಾನೂನನ್ನ ವಿರೋಧ ಮಾಡಬೇಕಂದ್ರೆ ನೀವೇ ಮನೆಗೆ ಹೋಗೋ ಪರಿಸ್ಥಿತಿ ಬರ್ತದೆ, ನೀವೇ ಮನೆಗೆ ಹೋಗೋದು. ಅದಕ್ಕಾಗಿ ಇವತ್ತು ಜನಾಕ್ರೋಶ ಯಾತ್ರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಎಲ್ಲ ಕಡೆ ನಡೀತದೆ. ಇದರ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಬರುವಂಥ ದಿವಸಗಳಲ್ಲಿ ಚುನಾವಣೆ ಯಾವಾಗ ಬರ್ತದೆ ಗೊತ್ತಿಲ್ಲ. ಇವತ್ತಿನ ಈ ಯಾತ್ರೆ ನೋಡಿದ್ರೆ ವಿಜಯೋತ್ಸವ ಟೈಪ್ ಅನಿಸಾಗತೈತಿ. ಚುನಾವಣೆ ಆದ್ಮೇಲೆ ಗೆದ್ದ ಮೇಲೆ ಹೆಂಗೆ ಮೆರವಣಿಗೆ ಮಾಡ್ತೀವಲ್ಲ ಆ ರೀತಿ ಮೆರವಣಿಗೆ ಆಗಿದೆ. ಅದಕ್ಕಾಗಿ ಚುನಾವಣೆ ಯಾವ ಬೇಕಾದ್ರೂ ಬರ್ಬೋದು. ಬರುವಂತ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮನೆಗೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವುದು ನಿಶ್ಚಿತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಇಷ್ಟು ಯಶಸ್ವಿಯಾದಂಥ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ನಾಯಕರಿಗೆ ನಾನು ಅಭಿನಂದನೆಗಳು ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಬೆಲೆ ಏರಿಕೆ, ಜನರನ್ನು ಒಡೆಯತಕ್ಕಂಥದ್ದು, ಇದು ಎಷ್ಟು ಹೇಳಿದ್ರೂ ನಮಗೆ ಸಾಲದು. ಆದರೆ ಸಮಯದ ಕೊರತೆ ಇದೆ. ನಿಮ್ಮ ತಾಳ್ಮೆಯನ್ನು ಹೆಚ್ಚು ನಾವು ಪರಿಶೀಲನೆ ಮಾಡಬಾರ್ದು. ನಾವು ಬಂದಾಗಿಂದ ಸುಮಾರು 25,000ಕ್ಕೂ ಹೆಚ್ಚು ಜನರು ನಮ್ಮನ್ನು ಬರಮಾಡಿಕೊಂಡಿದ್ದೀರಿ. ಇವತ್ತು ಅಧ್ಯಕ್ಷರಿಗೆ ಇಷ್ಟೊಂದು ಗೌರವ ಕೊಟ್ಟಿದ್ದೀರಿ. ಪಕ್ಷದ ಶಕ್ತಿಯನ್ನು ನೀವು ಹೆಚ್ಚಿಸಿದ್ದೀರಿ. ನನಗೆ ಬಹಳ ಖುಷಿಯಾಗಿದೆ. ಮಾನ್ಯ ಬಂಧುಗಳೇ, ನನಗಿದು ಪುಣ್ಯಭೂಮಿ. ಯಾಕೆಂದ್ರೆ ಗೋಲ್ ಗುಮ್ಮಸ್ ಇದೆಯಲ್ಲ, ಅದಕ್ಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೆಲದಲ್ಲಿ ಭೀಮ ಹೆಜ್ಜೆಯನ್ನ ಇಟ್ಟಿದಾರಲ್ಲ, ಅದಕ್ಕೆ ನನಗೆ ಇದು ಪುಣ್ಯಭೂಮಿ. ವಿಜಯಪುರ, ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು, ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಹೋಗಿರ್ತಕ್ಕಂಥದ್ದು. ಮಾತೆತ್ತಿದ್ರೆ ಸಾಕು. ಏನು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದೆ ಕಾಂಗ್ರೆಸ್. ಸಂವಿಧಾನ ಹಿಡ್ಕೊಂಡು ತಿರುಗಿಸಿದ್ದ ಬುಡಬುಡಿಕೆ ತರ. ಆದ್ರೆ ಹೇಳ್ರಿ, ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಸ್ವಾತಂತ್ರ್ಯ ಬಂದ ಮೇಲೆ ಬಂದಿದ್ದಲ್ವಂತೆ ಸಂವಿಧಾನ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಲ್ಲ, 1000 ವರ್ಷದ ಹಿಂದೆನೆ ಬರೆದಿದ್ರಂತೆ. ಆವಾಗ ಈ ರಾಹುಲ್ ಗಾಂಧಿ ಹುಟ್ಟಿದ್ರಂತೆ. ಇದು ಸತ್ಯನಾ? ಬಾಬಾ ಸಾಹೇಬರಿಗೆ ನೀವು ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದಲ್ವಾ ಇದು? ದಲಿತರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದಲ್ವಾ ಇದು? ಒಂದು ಕಡೆ ಮಾತಾಡ್ತೀರಿ ದಲಿತರನ್ನು ರಕ್ಷಣೆ ಮಾಡೋಕೆ ನಾವೇ ಅಂತ. 42,000 ಕೋಟಿ SCP TSP ಹಣ ಕೊಟ್ಟಿದ್ದೀನಿ ಅಂತೇಳಿ ಬೊಗಳ್ತಿರಲ್ಲ, ಮಾತಿಗೆ ಎಲ್ಲಿ ಕೊಟ್ಟಿದ್ದೀರಿ? ಕೇವಲ 7,000 ಕೋಟಿ ಕೊಟ್ಟು ಎಲ್ಲರಿಗೂ ಕೊಡ್ತಕ್ಕಂಥ ಗ್ಯಾರಂಟಿಗಳನ್ನು ನೀವು ದಲಿತರಿಗೆ ಕೊಡಲೇ ಇಲ್ಲ. ಆದರೂ ಕೂಡ ದಲಿತ ಸಂಘಟನೆಗಳಾಗ್ಲಿ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತರು ಬಾಯಿಲ್ಲ, ಮೂಗಿಲ್ಲ, ಏನೂ ಇಲ್ಲ. ಪಾಪ ಅವ್ರಿಗೆ ಬಾಯಿ ಮಾತಾಡೋಕ್ಕೂ ಬರೋದಿಲ್ಲ. ಇಂಥ ಗುಲಾಮಗಿರಿಯ ಕೆಲಸವನ್ನ ಯಾರೂ ಮಾಡಲ್ಲ. ಆ ರೀತಿ ಬಾಯಿ ಮುಚ್ಚಿ ಕುಳಿತಿದ್ದೀರಲ್ಲ. ದಲಿತ ಸಮುದಾಯಗಳು, ನನ್ನ ಜನ ಸರ್ವನಾಶ ಆಗಿ ಹೋಗ್ತಾ ಇದ್ದಾರೆ. ಇವತ್ತು
ಯಾರವರ ರಕ್ಷಣೆ ಕೊಡಬೇಕು? ಅರ್ಥ ಮಾಡ್ಕೊಳ್ಬೇಕು. ಈ ವಿಜಯಪುರ ದಲಿತ ಸಮುದಾಯಗಳು ಹೆಚ್ಚು ಇರ್ತಕ್ಕಂಥ ಜಾಗ. ಮಾತಾಡಿದ್ರೆ ನಮಗೆ ಅಧಿಕಾರ ಕೊಟ್ಟಿಲ್ಲ, ನಮಗೆ ನಾಯಕತ್ವ ಇಲ್ಲ ಅಂತ ಹೇಳ್ತಿರಲ್ಲ, ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ನೀವು? ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ರು, ಕಾಂಗ್ರೆಸ್ ಸುಡುವ ಮನೆ, ದಲಿತರಿಗೆ ಅಲ್ಲಿ ಭವಿಷ್ಯ ಇಲ್ಲ ಅಂತೆಲ್ಲ ಹೇಳಿದ್ರು ಕೂಡ ಇನ್ನು ಯಾಕೆ ಅಲ್ಲಿ ಜ್ಯೋತಿ ಬಿತ್ತಿದ್ದೀರಿ? ದೇಶದಲ್ಲಿಯೇ ಬಾಬಾ ಸಾಹೇಬರಿಗೆ ಹೆಚ್ಚಿನ ಗೌರವ ಕೊಟ್ಟು ಪಂಚಕ್ಷೇತ್ರಗಳನ್ನು ಇವತ್ತು ಸ್ಮಾರಕಗಳನ್ನಾಗಿ ಮಾಡಿ, ರಾಜ್ಯದಲ್ಲೂ ಕೂಡ ಇಲ್ಲಿಯ ಬಿಜಾಪುರದಿಂದ ಸೇರಿ 10 ಕ್ಷೇತ್ರಗಳನ್ನು ಸ್ಮಾರಕಗಳನ್ನಾಗಿ ಮಾಡಿದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇಷ್ಟೆಲ್ಲ ಮಾಡಿ